ಗಂಗಲಿಂಗ ಮುತ್ಯನ ಭಕ್ತಾದಿಗಳಿಗೆ ಕೂಡ ಕುಂಬಾರಿ ಘೇನ ಶುದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಯ ಶಿವಶರಣರಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ? ಮಹಾತ್ಮರು ಹೇಳ್ತಾರ. ಹೌದು ಏನ್ ಹೇಳ್ತಾರ್ರಿ ಮಹಾತ್ಮರು? कर्म तेरा अच्छा है तो किस्मत तेरी दासी है. नेत तेरा साफ है तो घर में मथुरा काशी ಅಂತ ಹೇಳಿದ್ರು. ಹೌದು ಮಾಸ್ತರ ಥೋಡೆ ಕನ್ನಡ ಮೇ ಬೋಲೋ, ಈ ಕಡೆ ಕರ್ನಾಟಕ ಎಲ್ಲರಿಗೂ ತಿಳಿತದೆ ಇದು. ನೀ ಮಾಡೋದು ಕರ್ಮ ಒಳ್ಳೇದಿತ್ತಂದ್ರ ನಿನ್ನ ಹಣಿ ಬರದ ಭೋಗ ನೀ ಹೇಳ್ದಂಗ ಕೇಳ್ತದ. ಹೌದಾ? ನಿನ್ನ ನುಡಿ ನಿನ್ನ ತೊಡಿ ಸುದ್ದಿತ್ತಂದ್ರ ಗಂಗಲಿಂಗ ಮುತ್ಯಾಗ ನೀ ಹುಡುಕಿ ಬೇಡ, ನಿನಗ ಗಂಗಲಿಂಗ ಮುತ್ಯ ಹುಡುಕೋತ ಬರ್ತಾನ ಅಂತ ಹೇಳ್ತಾರ. ಹೌದು ಯಾಕೆ ಕೇಳೋದದ? ಯಾಕೆ ಹೇಳಿದ್ರಿಪ್ಪ? ಹಿಂದಿನ ಪ್ರಾರಬ್ಧದ ಕರ್ಮ ಯಾವನಿಗ ತಪ್ಸೋದಕ್ಕಾಗಿಲ್ಲ. ಹೌದು ಯಾಕ್ರಿಪ್ಪ? ಸತ್ಯ ಹರಿಶ್ಚಂದ್ರ ರಾಜ ಸತ್ಯದಿಂದ ನಡೆದವನೇ ಇದ್ದ ಕರೆ. ಹೌದು. ಸುಡುಗಾಡ ಕೈಯದ ತಪ್ಪತ್ತೇನು ಇಲ್ಲ. ರಾಜ ದಶರಥ ಮಹಾರಾಜನ ಅತಿ ಪ್ರೇಮದ ಮಗ ರಾಮಪ್ರಭು ಹೌದು ಜಗತ್ತದ ಮಾಲಕನೇ ಇದ್ದ ಕರೆ 14 ವರ್ಷ ವನವಾಸ ತಪ್ಪುತ್ತೇನು? ಹೌದು ತಪ್ಪಲಿಲ್ಲ. ಅಟ್ಟೆ ಬಿಡು, 5 ಮಂದಿ ಭೂಮಿ ತೂಕದ ವೀರರಿದ್ರು ಪಾಂಡವರು. ಹೌದಾ? ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಭೂಮಿ ತೂಕದವರೇ ಇದ್ರು. ಹೌದು ಕರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅವರಿಗೆ ತಪ್ಪುತ್ತೇನು? ಇಲ್ಲ, ತಪ್ಪಿಲ್ಲ. ಹೌದು ಏನ ಕರ್ಮ ಅದ ಬರದಂತೆ ನಡಿಬೇಕಾಗ್ಯದ. ಹೌದು ಕರೆ ಭೋಗ ಕರ್ಮದ ಭೋಗ ತಪ್ಸಲಕ್ಕ ಬಂದಾದ. ಭೋಗ ಕರ್ಮದ ತಪ್ಸಲಕ್ಕ ಬಂದಾದ. ಹೆಂಗ ಎಲ್ಲಿ ತಪ್ಸಲಕ್ಕ ಆಗತ್ತದ? ಹೌದು ಬೇಕಲ್ರಿಪ್ಪ. ಮತ್ತ ಇಂಡಿ ತಾಲೂಕ ಸುಕ್ಷೇತ್ರ ಸಾಲೂಟಿಗೆ ಗಂಗಲಿಂಗ ಮುತ್ಯನ ಪೌಳಿಗೆ ಬಂದ್ರ ಹಣಿ ಬರದ ಕರ್ಮ ತಪ್ಸಲಕ್ಕ ಬರ್ತದ ಬಂಧುಗಳೇ. ಹೌದು ಯಾಕೆ ಹೇಳುದದ? ಯಾಕೆ ಹೇಳಿದ್ರಿಪ್ಪ? ಸತ್ತ ಕೂಸಿಗೆ ಬದುಕಿಸದವ ಗಂಗಲಿಂಗ ಮುತ್ಯ. ಹೌದಲ್ಲ? ಹೌದು. ಸಂಸಾರ ಹದಗೆಟ್ಟು ಹೋಗಿತ್ತಂದ್ರ ಶುದ್ಧ ಮಾಡದವ ಗಂಗಲಿಂಗ ಮುತ್ಯ. ಹೌದು ಒಬ್ಬ ರೋಗಿಗೆ ವಾಸ ಮಾಡವ ಗಂಗಲಿಂಗ ಮುತ್ಯ. ಹೌದಾ? ಮೂಕಗ ಮಾತಾಡ್ಸಲಕ್ ಹತ್ಸಾವ ಗಂಗಲಿಂಗ ಮುತ್ಯ. ಹೌದು ನೋಡ್ರಿ ಎಂತ ಶಕ್ತಿ. ಇಟ್ಟ ಕರ್ಮ ತಪ್ಪಿಸಲಕ್ಕ ಬರ್ತದಂದ್ರ ಗಂಗಲಿಂಗ ಮುತ್ಯನ ಪೌಳ್ಯಾಗಿದ್ದ ಕಾರ್ಯ ಆಗ್ಯಾದತ್ತಿರೋ ಏನ ಇಲ್ಲತ್ತಿರಿ? ಹೌದು ಆಗ್ಯದ್ರಿಪ್ಪ. ಕರೆ ಒಂದು ಮಾತು ಹೇಳೋದದ. ಏನ್ ಹೇಳುದ್ರಿಪ್ಪ? ನಾವು ನೀವು ತಿಳ್ಕೋದಿಲ್ಲಿ. ಹೌದು, ತಿಳ್ಕೊಳ್ಳೋದು. ಮನುಷ್ಯ ಜನ್ಮಕ್ಕ ಸಂಪತ್ತ ಬಂದ ಬಳಿಕ ಮನುಷ್ಯನಲ್ಲಿ ದುರಾಶೆ ಬರಬಾರದು. ಹೌದು ಸಂಪತ್ತು ಬಂದ ಬಳಿಕ ದುರಾಶೆ ಬರಬಾರದು. ಸಂಪತ್ತ ಬಂದ ಕಾಲಕ್ಕ ಗರ್ವದಿಂದ ಮೆರಿಬೇಡ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಗಂಗಲಿಂಗ ಮುತ್ಯ ಕೊಟ್ಟು ನೋಡ್ತಾನ, ಕೊಟ್ಟುದು ಕಸ್ಕೊಂಡು ನೋಡ್ತಾನ. ಹೌದು ಏನು ಕೊಟ್ಟು ನೋಡ್ತಾನ, ಕೊಟ್ಟು ಕಸ್ಕೊಂಡು ನೋಡ್ತಾನ. ಗಂಗಲಿಂಗ ಮುತ್ಯ ಪರೀಕ್ಷೆ ಮಾಡ್ತಾನ, ರತ್ನದ ಪರೀಕ್ಷದಂತೆ. ಹೌದು ನಿನಗ ಕೊಟ್ಟು ನೋಡ್ತಾನ, ಹೌದು ನಿನಗ ಕಸ್ಕೊಂಡು ನೋಡ್ತಾನ. ಹೌದು ಬಡತನದಾಗ ಇಟ್ಟು ನೋಡ್ತಾನ, ನಿನಗೆ ಶ್ರೀಮಂತದೊಳಗೆ ಇಟ್ಟು ನೋಡ್ತಾನ. ಹೌದು ಖರೆ ನಿನ್ನ ಭಾವದೊಳಗ ಬದಲಾಯ್ತು ಅಂದ್ರ ನಮಗ ಉಳಗಾಲ ಇಲ್ಲ ತಿಳ್ಕೋದೆ. ಹೌದು ಯಾಕೆ ಹೇಳುದವ? ಯಾಕೆ ಹೇಳಿದ್ರಿಪ್ಪ? ಮನುಷ್ಯ ಜನ್ಮಕ್ಕ ಸಂಪತ್ತ ಬಂದ ಕಾಲದಲ್ಲಿ ನೋಡ್ರಿ, ಏನೋ ಸಂಪತ್ತ ಬಂದ ಕಾಲದಲ್ಲಿ ದುರಾಶದಿಂದ ಮೆರಿಬೇಡತ್ತೇಳಿ ಮಹಾತ್ಮರು ಹೇಳ್ತಾರ. ಹೌದು ದುರಾಶೆ ಇರಬಾರದು. ಗರ್ವದಿಂದ ನಡಿಬೇಡತ್ತೇಳಿ ಮಹಾತ್ಮರು ಯಾಕೆ ಹೇಳಿದ್ರು? ಯಾಕೆ ಹೇಳಿದ್ರಿಪ್ಪ? ಸಾಲೂಟಿಗೆ ಅಂತ ಊರು ಒಳಗ ಹೌದು ಒಬ್ಬ ಬಡತನದಾಗ ದುಡಿಮೆ ಮಾಡಿ ದುಡುಕಿ ಮಾಡಿ ಇಟ್ಟ ಸಂಪಾದನೆ ಗಳಿಸಿದ್ದ. ಹೌದು ಅಳತಿಲ್ಲಾರದಟ್ಟ ಸಂಪಾದನೆ ಗಳಿಸಿದ್ದ. ಹೌದು
ಮೂರಂತಸ್ತದ ಮಾಡ್ಯಾ ಕಟ್ಟಿದ್ದ ಮಾಡ್ಯಾದೊಳಗ ಮಕ್ಕಳು ಮೊಮ್ಮಕ್ಕಳು ಜೀವನ ಆನಂದದೊಳಗ ಕಾಲಗಳಿತ್ತಿದ್ರು. ಹೌದು ಹೌದು ಖರೆ ವಯಸ್ಸ 70-80 ವರ್ಷ ಬಂದಾದ. ಅವ ಸಣ್ಣವಿದ್ದ ಹಿಡಿದು ದುಡ್ದಾನ ಬರೇ ದುಡ್ಡೇ ಗಳಿಸ್ಯಾನ. ಹೌದು ಹೌದು ಎಷ್ಟು ಸಂಪತ್ತು ಗಳಿಸಿದ ಮನ್ಯಾಗ ಯಾರಿಗೆ ಗೊತ್ತಾಗ್ಲಾರ್ದಂಗ ಅದ್ಯಾನೋ ಮಾಡ್ಯಾದ ಮನಿ ಕಟ್ಟ್ಯಾನ ನೋಡು. ಹೌದು ಅದರ ತೆಳಗ ನೆಲದಾಗ ನೆಲಮನೆ ಅಂತೇಳಿ ಒಂದು ಕಟ್ಟಿಟ್ಟಿದ್ದ ಯಾರಿಗೆ ಗೊತ್ತಿದ್ದಿತ್ತಲ್ಲ. ಹೌದು ಹೌದು ಅವನಿಗೆ ಒಬ್ಬನಿಗೆ ಗೊತ್ತಾ? ಅದು ಒಬ್ಬನಿಗೆ ಗೊತ್ತಿತ್ತು. ಹೌದು ಆ ನೆಲಮನಿ ಒಳಗ ಅವ ಎಷ್ಟು ಜೀವನದೊಳಗ ಗಳಿಸಿದ್ ಎಲ್ಲ ದುಡ್ಡು ಆ ನೆಲಮನಿ ಒಳಗೆ ಇಟ್ಟಿದ್ದ. ಹೌದು ಎಲ್ಲಾರು ಮನ್ಕೊಂಡ ಬಳಕ ರಾತ್ರಿ 12-1 ಗಂಟೆಗೆ ಎದ್ದು ಮಾಡ್ಯಾದ ಮನಿ ಇಳಿದು ನೆಲಮನಿ ಒಳಗ ಹೋಗಿ ಒಂದ ಮೇಣಬತ್ತಿ ದೇವಿಗೆ ಹಚ್ಚಿ ಸಂಪತ್ತು ಕಣ್ಣಾರೆ ನೋಡಿ ಆನಂದ ಪಡುತ್ತಿದ್ದ. ಹೌದು 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 ದಿನನಿತ್ಯ ಹಿಂಗ ಮಾಡ್ಲಿಗತ್ತ ಶರೀರ ಹಣ್ಣಾಗ್ಲಾಗತ್ತದ, ಕಿವಿ ಮಂದಾಗ್ಯಾವ, ಕಣ್ಣು ಗ್ವಾಡಿ ಆಗ್ಲಾಗತ್ತದ. ನಡಿಬೇಕಂದ್ರ ತ್ರಾಣಿಲ್ಲ ಎಲ್ಲಾರ ಮನಿಗ್ಯಾರ. ಹೌದು ರಾತ್ರಿ 1 ಗಂಟೆಗೆ ಮುದುಕ ಎದ್ದ. ಹೌದು ಹೌದು ನಾ ನಿಜ ಜೀವನದೊಳಗ ಗಳಿಸದಂತ ಏನು ಸಂಪತ್ತದ ನೋಡ್ಬೇಕು, ಕಣ್ಣಾರೆ ನೋಡ್ಬೇಕಂತೇಳಿ ನೆಲಮನಿ ಒಳಗ ಬಂದ ಬಾಗಲ ಮುಚ್ಚುತ್ತನ. ತ್ರಾಣ ಉಳಿಲಿಲ್ಲ. ಒಂದೇ ಕಡ್ಡೆ ಡಬ್ಬಿ ಒಳಗ ಒಂದೇ ಕಡ್ಡಿ ಉಳಿದಿತ್ತು. ಹೌದು ಹೌದು ಮೇಣಬತ್ತಿ ಕೈಯಾಗ ಹಿಡ್ದಾನು. ಒಂದೇ ಕಡ್ಡಿ ಡಬ್ಬಿ ಒಳಗಿಂದ ಕಡ್ಡಿ ತಗೊಂಡ ಹಚ್ಚಿ ಮೇಣಬತ್ತಿ ಕೈಯಾಗ ಹಿಡಿದು ನೋಡ್ದ. ಕುಲು ನಗಲಗತ್ತ ಇಟ್ಟ ಸಂಪತ್ತದ ಮಾಲಕ ನಾನೇ ಇದ್ದತ್ತೇಳಿ. ಹೌದು ಹೌದು ಇದೆಲ್ಲ ನನ್ನಿಂದ ಆಯ್ತು. ಮೇಣಬತ್ತಿ ಹರ್ಕೋತ ಬರ್ಲಾಗತ್ತದ. ಕರೆ ಅವನಿಗೆ ಮೇಣಬತ್ತಿ ಹರ್ಲಾಗತ್ತೇಳಿ ಪರಿಜ್ಞಾನ ಇಲ್ಲ. ಅವನ ಲಕ್ಷ್ಯ ಕಡೆದ ಸಂಪತ್ತು ಕಡೆಯದ. ಹೌದು ಹೌದು ಸಂಪತ್ತದ ಮೇಲೆ ಹಂಬಲಿಟ್ಟು ಕುಲು ನಗತಿದ ಮೇಣಬತ್ತಿ ಸಣ್ಣ ಹಾಕೋತ ಆರಿ ಹೊಯ್ತು ಬಂಧುಗಳೇ. ಕಡ್ಡಿ ಡಬ್ಬಿ ಒಳಗ ಕಡ್ಡೆ ಬಿಲ್ಲ. ಬಾಗಲ ಹುಡುಗತನ ಮುದುಕಗ ಬಾಗಲ ಹತ್ತಲ್ದು. ಹೌದು 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 ಹೊಳ್ಳಿ ಬಾಗಲ ಕುಣಿಸುದು ಬಾಗಲ ಜಗ್ಗಿ ತೆಗಿಬೇಕಂತ ತ್ರಾಣಿಲ್ಲ. ಯಾಕೆ ಹೋಲಿ ನೆಲಮನಿ ಒಳಗಿದ್ದ ಅದೇ ಕುರ್ಚಿ ಮ್ಯಾಗ ಕುತ್ತ ಮುದುಕ 1 ದಿನ 2 ದಿನ 3 ದಿನ ಹೋಯ್ತು. ಉಸುಲುಗಟ್ಟಿ ಪ್ರಾಣ ಬಿಟ್ಟ. ಹೌದು ಹೌದು ಮಕ್ಕಳು ಮೊಮ್ಮಕ್ಕಳು ಮುಂಜಾನೆ ಅಂತ ನೋಡ್ತಾರ ಮುತ್ಯ ಮನೆಯಾಗಿದ್ದವ ಎಲ್ಲಿ ಹೋಗ್ಯಾನ ಅಂತೇಳಿ ಎಲ್ಲ ಕಡೆ ಹುಡುಕಿದ್ರು. ಎಲ್ಲಿ ಸಿಗುತ್ತಾನ್ರಿ ಮುದುಕ? ಹೌದು ಹೌದು ಎಲ್ಲಿ ಸಿಗುತ್ತಾನ ಮುದುಕ? ಸಿಗಬೇಕು. ಮುದುಕ ಸಿಗಲಿಲ್ಲ. 1-3-4 ವರ್ಷ ಹೋಯ್ತು. ಹೋದ ಒಳಕ ಮುದುಕನ ಮಗ ಏನ ಮಾಡ್ದ, ತನ್ನ ಹೆಂಡ್ರು ಮಕ್ಕಳಿಗೆ ತಗೊಂಡು ಇನ್ನು ಬೆಂಗಳೂರಂತ ಸಿಟಿ ಒಳಗೆ ಇರಬೇಕು, ಈ ಮನಿ ಮಾರ್ಬೇಕಂತೇಳಿ ಮತ್ತೊಬ್ಬ ಸೌಕರ್ಯ ಮನಿ ಮಾರಿಬಿಟ್ಟ. ಹೌದು 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 ಮನಿ ಮಾರಿತ್ತ ಬೆಂಗಳೂರಂತ ಸಿಟಿ ಒಳಗೆ ಹೋಗಿ ಕಾಲಗಳಿಗತ್ತ. ಅದು ಏನು ಮನಿ ತಗೊಂಡಿದ್ರು ನೋಡು ಸೌಕಾರ. ಹೌದು ಆ ಸೌಕಾರ ಬಹಳ ವರ್ಷದ ಮನಿ ಅದ. ಇದು ಕೆಡವಿ ಕಟ್ಟಬೇಕಂತೇಳಿ ಮನಿ ಕೆಡವಿ ಕಟ್ಟುರ್ದಾಗ ಅವನಿಗೆ ಪಾಯ ಹೊಡಿಯೋರ್ದಾಗ ನೆಲಮನಿದ ಬಾಗಲ ಹತ್ತು. ಹೌದು 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 ನೆಲಮನಿದ ಬಾಗಲ ಹತ್ತು. ನೆಲಮನಿ ಬಾಗಲ ತೆಗೆದು ನೋಡ್ತಾನ ಒಳಗೆ ಸಂಪತ್ತನೇ ಸಂಪತ್ತ ಇಟ್ಟು ನಗಲಗತ್ತ. ತಾನಾಗೆ ಪಡೆದು ಬಂದಂತ ಸಂಪತ್ತು ನನಗೆ ಸಿಕ್ಕದಂದ್ರ ಇದಕ್ಕೆ ಸೌಭಾಗ್ಯ ಯಾವತ್ತೇಳಿ ಮುತ್ತು ರತ್ನ ರೊಕ್ಕ ರೂಪಾಯಿ ಕೈಯಾಗಿ ಹಿಡಿದು ಕುಲು ನಗತನ ಮನಿ ತೊಗೊಂಡಂತ ಮಾಲಕ್ಕ. ಹೌದು 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 ಅವಾಗ ಸಂಪತ್ತು ಮಾತಾಡಿ ಹೇಳ್ತದ, ಹೊಚ್ಚ ಸೌಕಾರ ಮುದುಕುಂದು ಮುಗದಾದ ಇನ್ನ ನಿಂದ ಬಂದಾದ. ಹೌದು 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 ನೋಡ್ರಿ ಅರ್ಥ ತಿಳ್ಕೋರಿ. ಹೌದು ಸಂಪತ್ತೇನು ಮಾತಾಡಿ ಹೇಳ್ತು? ಮುದುಕೊಂದು ಮುಗದಾದ ಬಂದಾದ. ಹೊಚ್ಚ ಹೌದು ನನಗ ಬೆನ್ನ ಹತ್ತದವ್ರು ಯಾರು ದಂಡಿಗೆ ಮುಟ್ಟಿಲ್ಲೋ ಸೌಕಾರ. ಮುಟ್ಸೋದಿಲ್ಲ. ಅದಕ್ಕೆ ಜೀವನದೊಳಗ ಸಂಪತ್ತದ ಬೆನ್ನ ಹತ್ತಬೇಡ್ರಿ. ಒಬ್ಬ ರಾಜನ ಬೆನ್ನ ಹತ್ತದ್ರಿ ಅಂದ್ರೆ ಯಾವಾಗ ಆಳ ಮನುಷ್ಯ ಮಾಡ್ತಾನ ಗೊತ್ತಿಲ್ಲ. ಬಂಧುಗಳು ಇನ್ನೊಂದು ವಿಶೇಷ ಮಾತು ಹೇಳೋದದ. ಹೌದು ಹೌದು ಏನ್ ಹೇಳಿದ್ರಿಪ್ಪ? ರಾಜನ ಬೆನ್ನ ಹತ್ತದ್ರೆ ಯಾವಾಗ ಆಳ ಮನುಷ್ಯ ಮಾಡ್ತಾನ ಗೊತ್ತಾಗಂಗಿಲ್ಲ. ಹೌದು ಸಾಲೂಟಿಗೆ ಗಂಗಲಿಂಗ ಮುತ್ಯನ ಬೆನ್ನ ಹತ್ತದ್ರೆ ಯಾವಾಗ ದೇವರು ತೋರಿಸ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಬಂಧುಗಳ ಜಗತ್ತದಾಗ ಗಂಗಲಿಂಗ ಮುತ್ಯಗ ಬೆನ್ನ ಹತ್ತಬೇಕಾಗ್ಯಾರ. ಹೌದು 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 ಅದಕ್ಕೆ ಬಹಳ ಮಾತಾಡೋದು ಬೇಡ. ಇನ್ನೂ ಒಂದು 4 ನುಡಿ ಸಾಲ ಹಾಡಿ ಇನ್ನು ಟೈಮ್ನು ಹಾಕೋತ ಬಂದಾದ. ನಮ್ಮ ಹಳ್ಳೂರದವರು ಒಂದು ಸಾಲ ಹಾಡಿ ಮಹಾಮಂಗಲ್ ಅವರೇ ಮಾಡ್ತಾರ. ಅದಕ್ಕೆ ಇನ್ನೂ ಒಂದು 4 ನುಡಿ ಸಾಲ ಹಾಡ್ತೇವೆ. ದೈವ ಶಾಂತತೆ ಕಾಪಾಡಬೇಕಂತ ಕಳ್ಕೊಳ್ವಿ ನಾನು.